ಎಸ್ ಆಲ್ ಸ್ಟೂಡೆಂಟ್ಸ್ ಅ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ಏಯ್ತ್ ಸೆಮ್ ಮಕ್ಕಳಿಗೆ ಇದು ವೆರಿ ಇಂಪಾರ್ಟೆಂಟ್ ಅಪ್ಡೇಟು. ದಯವಿಟ್ಟು ಕೇಳಿಸ್ಕೊಳ್ಳಿ. ಈಗ ಏಯ್ತ್ ಸೆಮ್ಗೆ ಎಂಟ್ರ್ ಆಗ್ತಿದ್ದಾರೆ ಅವ್ರಿಗೆ ಇಂಟರ್ನ್ಶಿಪ್ ಒಂದಿಷ್ಟು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸೊ ಇಂಟರ್ನ್ಶಿಪ್ ಏನು ಅಂತಂದರೆ 15 ವೀಕ್ಸ್ ಅಂದರೆ 90 ಡೇಸಲ್ಲೇ ಆಗಬೇಕಂತೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಫಸ್ಟ್ ಪಾಯಿಂಟ್ ಅಂದರೆ ತುಂಬ ಬೇಗ ಮುಗಿಸ್ಕೊಡ್ತೀನಿ ನೋಡಿ. ಸ್ಟೂಡೆಂಟ್ಸ್ ಆಫ್ ಸೆಕ್ಯೂರ್ಡ್ ಇಂಟರ್ನ್ಶಿಪ್ ಇನ್ ರೆಪ್ಯೂಟೆಡ್ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ DRDO, NASA, ISRO or other well-known industries, recognized well-known industry, but whose internship duration is less than 15 weeks, that is 90 days, shall necessarily complete the remaining duration as specified below. So ಈಗ 15 ಡೇಸ್ ಕೆಳಗಡೆ ಇದ್ದರೆ ಇವ್ರು ಈ ಇನ್ಸ್ಟಿಟ್ಯೂಟ್ ಯಾವುದು DRDO, ನಾಸಾ, ಇಸ್ರೋ ಮತ್ತು ಬೇರೆ ಬೇರೆ ರೆಪ್ಯೂಟೆಡಲ್ಲಿ ನೀವು ಇಂಟರ್ನ್ಶಿಪ್ಸನ್ನು ತೊಗೊಂಡಿದ್ದು ನಿಮ್ಮ ಡ್ಯೂರೇಷನು 90 ಡೇಸ್ ಕೆಳಗಡೆ ಇದ್ದರೆ 15 ವೀಕ್ಸ್ ಅಂದರೆ 3 ಮಂತ್ಸ್ ಕೆಳಗಡೆ ಇದ್ದರೆ ನೀವು ಯಾವ ರೀತಿಯಾಗಿ ಒಂದು ಇಂಟರ್ನ್ಶಿಪ್ನ ಫುಲ್ಫಿಲ್ ಮಾಡ್ಕೋಬೇಕು ರಿಮೈನಿಂಗ್ ಡೇಸ್ನ ಅಂತ. ಸೊ ಇವಾಗ 90 ಡೇಸ್ ಕೆಳಗಡೆ ಆಗಿದ್ರೂ ಪರವಾಗಿಲ್ಲ. ಸೊ ಏನು ಗ್ಯಾಪ್ ಬರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ 70 ಡೇಸ್ ಇಂಟರ್ನ್ಶಿಪ್ಪು ಅಂದರೆ ಇನ್ 20 ಡೇಸ್ ಆ ಥರನೂ ಉಳ್ಕೊಳ್ಳುತ್ತೆ. ಸೊ ಹಂಗೆ ಉಳ್ಕೊಂಡಾಗ ನೀವು ಏನು ಮಾಡಬೇಕು, ವಾಟ್ ಇಸ್ ದಟ್ ಈಸ್ ಸಪೋಸ್ ಟು ಡೂ ಅನ್ನೋ ಥರ ಇಲ್ಲಿ ಮೇನ್ ಇನ್ಫಾರ್ಮೇಷನನ್ನು ಕೊಟ್ಟಿರೋ ಅಂಥದ್ದು. ಸೊ ಜಸ್ಟ್ ಅ ಮಿನಿಟ್, ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ಯಾ ಓಕೆ, ಐ ಆಮ್ ಸಾರಿ, ಗಿವ್ ಮಿ ಅ ಮಿನಿಟ್ ಗೈಸ್, ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. where there is a go, yeah, okay, I got it, I'm sorry, yeah, okay, so next ಏನಂದರೆ such students may opt for any one of the following option to fulfill the remaining internship duration. ಹೆಂಗೆ ಫುಲ್ಫಿಲ್ ಮಾಡ್ತೀರಿ, you have to fulfill the remaining internship duration like this. ಓಕೆ, ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, just a minute. ಯಾವ ಥರ ಅಂದರೆ ಎನ್ರೋಲ್ ಇನ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಪ್ರೂವ್ಡ್ ರೆಕಗ್ನೈಸ್ಡ್ ಬೈ ದ ಯೂನಿವರ್ಸಿಟಿ ಪ್ಲ್ಯಾಟ್ಫಾರ್ಮ್ನವರು ಅಪ್ರೂವ್ ಮಾಡಿ ರೆಕಗ್ನೈಸ್ ಮಾಡಿರ್ತಕ್ಕಂತಹ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ಗಳನ್ನು ಮಾಡ್ಕೊಳ್ಳಿ ಇನ್ ಅ ಶಾರ್ಟ್ ಫಾಲ್ ಡ್ಯೂರಿಯೇಷನ್ ಆರ್ ಅಂಡರ್ಟೇಕನ್ ಅಡಿಷ್ನಲ್ ಇಂಟರ್ನ್ಶಿಪ್ ಇನ್ ದ ರಿಮೈನಿಂಗ್ ಪೀರಿಯಡ್ ಇನ್ ಎನಿ ರೆಕಗ್ನೈಸ್ಡ್ ಇಂಡಸ್ಟ್ರಿ ಆರ್ಗನೈಸೇಷನ್. ಆಯಿತಾ? ಸೊ ಈ ಮೊದಲನೇದು ವರ್ಕೌಟ್ ಆಗುತ್ತೆ. ಯಾಕೆಂದರೆ ಇವಾಗ ನಾನು ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ. ಇಫ್ ಯು ಹ್ಯಾವ್ 70 ಡೇಸ್ ಇಂಟರ್ನ್ಶಿಪ್ ಇದ್ದು ಅಂದರೆ ನಿಮ್ಮ ಇಂಟರ್ನ್ಶಿಪ್ ತೊಗೊಂಡಿರೋದು 70 ದಿನಕ್ಕಿದ್ದು ನಿಮಗೇನು 20 ಡೇಸ್ ಉಳಿಯುತ್ತೆ ಅಂದರೆ ಯು ಕ್ಯಾನ್ ಡೂ ಎನಿ ಸ್ಕಿಲ್ಸ್. ಅಂದರೆ ಇವಾಗ ನೀವು NPTEL ಆಗ್ಬೋದು, PG MOOCಲ್ಲಿ ಮಾಡ್ಕೊಬೋದು ಈಸಿಯಾಗಿ. ಯಾಕಂದರೆ PG MOOCಲ್ಲಿ ನೀವೇನು ಅಂತ ಹೇಳಿದ್ರೆ ವಿತಿನ್ 2 ವೀಕ್ಸಲ್ಲಿ 1 ವೀಕ್ ಕ್ಲಾಸ್ ಕೇಳಿಕೊಂಡು ನೆಕ್ಸ್ಟ್ ವೀಕ್ ಎಕ್ಸಾಮ್ ತೊಗೋಬೋದು. ಸೊ PG MOOC ಕೋರ್ಸಸ್ ನಿಮಗೆ ವರ್ಕೌಟ್ ಆಗುತ್ತೆ 20 ಡೇಸಲ್ಲಿ. ನೀವು ಇನ್ನೊಂದು ಇಂಟರ್ನ್ಶಿಪ್ ತೊಗೋತೀರಾ ಅಂದರೆ 20 ದಿನಕ್ಕೆ ಯಾರೂ ಇಂಟರ್ನ್ಶಿಪ್ ಕೊಡೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕೊಡೋದು 3 ಮಂತ್ಸ್ ಆಗಿರೋದ್ರಿಂದ ಇವಾಗ ಫಾರ್ ಎಕ್ಸಾಂಪಲ್ ನೀವು 1 ಮಂತ್ ಇಂಟರ್ನ್ಶಿಪ್ಪೇ ಆಗಿದ್ದರೆ 1 ಮಂತ್ ಇಂಟರ್ನ್ಶಿಪ್ ಆಗಿದ್ದರೆ ಇನ್ 2 ಮಂತ್ಸ್ಗೆ ನಿಮಗೆ ಇಂಟರ್ನ್ಶಿಪ್ ಕೊಡ್ಬೋದು ಕೆಲವು ಕಡೆ. ಅದು ನೀವು ಇವಾಗ ಇಂಟರ್ನ್ಶಿಪ್ ಏನು ಸಮಸ್ಯೆ ಅಂದರೆ ಟು ಗೆಟ್ ಇನ್ ರಿಜಿಸ್ಟರ್ಡ್ ಟು ದ VTU ಪೋರ್ಟಲ್ ಇಟ್ ಸೆಲ್ಫ್, ಹೌದಲ್ವಾ? ಸೊ ಹಾಗಾಗಿ VTU ಪೋರ್ಟಲಲ್ಲೇ ಆಗಬೇಕಾಗಿರೋದ್ರಿಂದ ನಿಮ್ಗೆ ಇವಾಗ ಇಫ್ ಇಟ್ ಇಸ್ ಲೆಸ್ ದ್ಯಾನ್ ಹೌ ಮೆನಿ ಡೇಸ್ 15 ವೀಕ್ಸ್ ಕೆಳಗಡೆ ಇದ್ದೂ ಇಫ್ ಇನ್ ಕೇಸ್ ನಿಮಗೆ ಆ ಪೀರಿಯಡಲ್ಲಿ ಇಂಟರ್ನ್ಶಿಪ್ ಮಾಡ್ಕೋಬೇಕು ಅಂದರೆ ಅದನ್ನು ಮೋಸ್ಟ್ಲಿ ನೀವು VTU ಒಂದು ವೆಬ್ಸೈಟ್ ಕಡೆಯಿಂದನೇ ಇಂಟರ್ನ್ಶಿಪ್ ಮಾಡ್ಕೋಬೇಕು ಅನಿಸುತ್ತೆ, ಆ VTU ಲಿಂಕ್ ಕಡೆಯಿಂದನೇ. ಸೊ ಹಾಗಾಗಿ ಅಲ್ಲಿ ಎಲ್ಲ 3 ಮಂತ್ಸಿಗೆ ಕೊಡೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಅದು ಕೂಡ ಚೆಕ್ ಮಾಡಿ. ಬಟ್ ನನ್ನ ಬೆಸ್ಟ್ ಸಜೆಷನ್ ಏನು ಅಂದರೆ ಡೂ ಕೋರ್ಸಸ್. ಯಾಕೆ ನಾನು ಕೋರ್ಸಸ್ ಅಂತ ಹೇಳ್ತೀನಿಪ್ಪ ಅಂದರೆ ಕೋರ್ಸಸ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂದು ಆ್ಯಡೆಡ್ ಬೆನಿಫಿಟ್, ಸ್ಕಿಲ್ ಕಲ್ತ್ಕೋಬೋದು, ಹೊಸ್ದಾಗಿ ಏನಾದ್ರು ತಿಳ್ಕೊಬೋದು. ಅದಕ್ಕೆ ಕೋರ್ಸಸ್ಗಳು ಮಾಡ್ಕೊಳ್ಳಿ. ಆ ಸರ್ಟಿಫಿಕೇಟ್ ಇನ್ನು ನಿಮ್ಮ ಕಂಪನಿಯ ಒಂದು ಪ್ರೊಫೈಲ್ಗೆ ಆ್ಯಡ್ ಆನ್ ಆಗುತ್ತೆ. ಇವಾಗ ಆಲ್ರೆಡಿ ಒಂದು ಒಳ್ಳೆ ಇಂಟರ್ನ್ಶಿಪ್ ಮಾಡಿದ್ದೀರಾ, ಇನ್ನೊಂಚೂರು ಕಮ್ಮಿ ಟೈಮ್ ಉಳ್ಕೊಬಿಡ್ತು ಒಂಚೂರು ಅಂತಂದರೆ ಡೂ ಯರ್ ಕೋರ್ಸಸ್ ಮಾಡೋದ್ರಿಂದ ಕಂಪ್ನಿಗಿನ್ನ ಹೆಚ್ಚು ಆ್ಯಡ್ ಆನ್ ಆಗುತ್ತೆ. ಹೊಸದಾಗಿ ಏನು ಸ್ಕಿಲ್ ಸೆಟ್ ಬಂದಿದೆ ಕಲ್ತ್ಕೊಳ್ಳಿ. ಸೊ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಇಂಟರ್ನ್ಶಿಪ್ ಅಂದರೆ ಅವರು ನಿಮ್ಗೆ ಉಳಿದಿರೋ ಟೈಮ್ಗೆ ಇಂಟರ್ನ್ಶಿಪ್ನ ಪ್ರೊವೈಡ್ ಮಾಡಬೇಕು ಅಲ್ವಾ? ಸೊ ಅದೆಲ್ಲ ಸಮಸ್ಯೆಗಳಿರುತ್ತೆ. ಇಫ್ ಇನ್ ಕೇಸ್ ಯು ಆರ್ ಗೆಟಿಂಗ್ ರಿಜಿಸ್ಟರ್ಡ್ ಟು ದ VTU ಪೋರ್ಟಲ್ ಅಗೇನ್ ಫಾರ್ ದ ಸೆಕೆಂಡ್ ಇಂಟರ್ನ್ಶಿಪ್ ಅಂದರೆ ರಿಮೈನಿಂಗ್ ಟೈಮಲ್ಲಿ ನೀವು ಮಾಡ್ಕೊತೀರಾ ಅಂದರೆ ಮತ್ತೆ ಆ ರಿಮೈನಿಂಗ್ ಟೈಮಲ್ಲೂ ಕೂಡ ನಿಮಗೆ ಆ VTU ಪೋರ್ಟಲ್ ಇರ್ತಕ್ಕಂಥ ಏನು ಇಂಟರ್ನ್ಶಿಪ್ಸ್ಗಳಿರುತ್ತೆ ಅವ್ರು ನಿಮಗೆ ಮತ್ತೆ ಕೊಡಬೇಕಾಗುತ್ತೆ. ಅಂದರೆ ನಿಮ್ಗೆ ಎಷ್ಟು ಟೈಮ್ ಉಳ್ಕೊಂಡಿದೆ ಅಷ್ಟೇ ಟೈಮ್ಗೆ ಇಂಟರ್ನ್ಶಿಪ್ ಕೊಡಬೇಕಾಗುತ್ತೆ. ಮತ್ತು ಅದೆಲ್ಲ ಹುಡ್ಕೋದೊಂದು ಸರ್ಕಸ್. ಅದ್ರ ಬದಲು PG MOOCಲ್ಲಿ ಯು ಕ್ಯಾನ್ ಡೂ ದ ಬೆಸ್ಟ್ ಕೋರ್ಸಸ್ ಆ್ಯಂಡ್ ಯು ಕ್ಯಾನ್ ಗೆಟ್ ಇನ್ ಟು ಇಟ್, ಹೌದಾ? ಅಥವಾ ಅದರ ಬೇರೆ ಕಡೆ ಒಂದು ಕೋರ್ಸಸ್ ಮಾಡ್ಕೋಬೋದು ಒಂದು ಒಳ್ಳೆ ಕಡೆ, ಹೌದಾ? ಇಲ್ಲಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಅಂತ ಏನು ಕೊಟ್ಟಿದ್ದಾರೆ ಯೂನಿವರ್ಸಿಟಿ ಪ್ಲ್ಯಾಟ್ಫಾರ್ಮಲ್ಲಿ, ಅಲ್ಲಿ ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು. ಮಾಡ್ಕೊಂಡ್ರೆ ನಿಮ್ಮ ಸ್ಕಿಲ್ ಸೆಟ್ ಇನ್ನೂ ಇಂಪ್ರೂವ್ ಆಗುತ್ತೆ. ಓಕೆನಾ? ಐ ಸಜೆಸ್ಟ್ ಫಸ್ಟ್ ಒನ್ ಇಸ್ ದ ಬೆಸ್ಟ್. ಫೈನ್, ಓಕೆ. ನೆಕ್ಸ್ಟು ಕಂಬೈನ್ ಡ್ಯೂರೇಷನ್ ಆಫ್ ದ ಇಂಟರ್ನ್ಶಿಪ್ ಆ್ಯಂಡ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಆಲ್ ಟುಗೆದರ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ 15 ವೀಕ್ಸ್. ಈಗ ನಾನು ಏನು ಹೇಳಿದೆ, ಇವಾಗ ನಿಮಗೆ ಉಳಿಯೋ ಟೈಮಲ್ಲಿ ಯು ಹ್ಯಾವ್ ಸಮ್ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಆ್ಯಂಡ್ ಅದನ್ನು ಮತ್ತೆ ಇಂಟರ್ನ್ಶಿಪ್ ಡ್ಯೂರೇಷನ್ ಎರಡೂ ಆ್ಯಡ್ ಮಾಡಿದ್ರೆ ನಿಮಗೆ 90 ಡೇಸ್
ಕೆಳಗಡೆ ಇರಬಾರದು. ಇಟ್ ಈಸ್ ಈಕ್ವಲ್ ಟು 90 ಡೇಸ್. ಓಕೆ, 90 ಆ್ಯಂಡ್ ಡೇಸ್. ಓಕೆ, ನಾವು ಸೊ ಇದು ಯಾವಾಗ ಅಂದರೆ ಅದು ಹೇಳಿದ್ನಲ್ಲ, ಇಂಟರ್ನ್ಶಿಪ್ದು ಟೈಮ್ ಕಮ್ಮಿ ಇದ್ದಾಗ ಮಾತ್ರ. ಜಾಸ್ತಿ ಇದ್ದಾಗ ಬರೀ ಇಂಟರ್ನ್ಶಿಪ್ ಟೈಮೇ 90 ಡೇಸ್ ಇದೆ ಅಂದರೆ ನೋ ನೀಡ್ ಟು ಸ್ಟಡಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಕೋರ್ಸ್ ಆ್ಯಂಡ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಅಗೇನ್. And herein students are required to submit the proper, submit the proper documentary evidence. What you have to submit: internship completion certificate details of skill enhancement course or additional internship undertaken if applicable. Skill enhancement course is applicable only for the students whose internship duration is less than 90 days. ಯಾವ ಸ್ಟೂಡೆಂಟ್ಗೆ ಇಂಟರ್ನ್ಶಿಪ್ ಡ್ಯೂರೇಷನು 90 ಡೇಸ್ಗಿಂತ ಕೆಳಗಿರುತ್ತೆ, ನಾಟ್ ಈಕ್ವಲ್ ಟು 90 ಡೇಸ್, ಇಟ್ ಶುಡ್ ಬಿ ಲೆಸ್ ದ್ಯಾನ್ 90 ಡೇಸ್, ಆ ಮಕ್ಳಿಗೆ ಮಾತ್ರ. Okay, so hope you got it. And next, okay, failure to complete the minimum prescribed duration of 90 days total may result in non-fulfillment of internship requirement, which could affect award of internship credit. ನೀವು 90 ಡೇಸ್ ಕೆಳಗಡೆ ಮಾಡ್ಕೊಂಡಿದ್ರೆ ಇಂಟರ್ನ್ಶಿಪ್ಪು, ಸೊ ನಿಮ್ಗೆ ಏನಾಗುತ್ತೆ, ಇಂಟರ್ನ್ಶಿಪ್ದು ಒಂದು ಏನಂತ ಹೇಳ್ತಾರೆ, ಫುಲ್ಫಿಲ್ಮೆಂಟ್ ಆಗದೆ ಇರ್ಬೋದು, ಮತ್ತು ಇಂಟರ್ನ್ಶಿಪ್ ಕ್ರೆಡಿಟ್ ಸಿಗ್ತಾ ಇರ್ಬೋದು. ನೀವು ಅದಕ್ಕೆ ಏನು ಮಾಡಬೇಕು ಅಂದರೆ ಉಳಿಯೋ ಟೈಮಲ್ಲಿ ಸ್ಕಿಲ್ ಸೆಟ್ಟು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಂಟರ್ನ್ಶಿಪ್ದು ಸರ್ಟಿಫಿಕೇಟ್ ಪ್ಲಸ್ ಸ್ಕಿಲ್ ಸೆಟ್ ಸರ್ಟಿಫಿಕೇಟ್ ಕೊಟ್ಟರೆ ಇಫ್ ಯು ಗಿವ್ ದ ಬೋತ್ ದೆನ್ ಯು ಆರ್ ಎಲಿಜಿಬಲ್ ಫಾರ್ ಇಂಟರ್ನ್ಶಿಪ್ ಕ್ರೆಡಿಟ್ಸ್. ಅದಕ್ಕೆ ಅವ್ರು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂತ, ಆಯಿತಾ. ನೀವು ಬರೀ 90 ಡೇಸ್ ಕೆಳಗಿದೆ ಅಂತ ಸ್ಕಿಲ್ ಸೆಟ್ ಮಾಡದೆ ಖಾಲಿ ಕೂತ್ಕೊಂಡ್ರೆ ನಿಮಗೆ ಇಂಟರ್ನ್ಶಿಪ್ ಕ್ರೆಡಿಟ್ ಸಿಗೋದಿಲ್ಲ, ಆಯಿತಾ. And it has been observed that some companies approach colleges stating that placement will be provided after completion of training. Such internship linked to post placement assurances are not permitted. ಐ ಹೋಪ್ ಎಲ್ಲರಿಗೂ ಗೊತ್ತಾಗಿದೆ ಅನಿಸುತ್ತೆ. ಯಾರ್ಯಾರು ತೊಗೊಂಡಿದ್ದೀರಾ, ಸೊ ಅವರೆಲ್ಲರೂ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನೀವು ಇಂಟರ್ನ್ಶಿಪ್ ಆಗ್ತಿದ್ದಂಗೆ ಪ್ಲೇಸ್ಮೆಂಟ್ ಹೈರ್ ಮಾಡೋಂಥ ಕಂಪ್ನಿಗಳಿಗೆ ನೀವು ಮಾಡ್ಕೊಳ್ಳೋ ಹಾಗಿಲ್ಲ. ಯು ಶುಡ್ ನಾಟ್ ಡೂ ಇಟ್. ಓಕೆ, ದಟ್ಸ್ ನಾಟ್ ಪರ್ಮಿಟೆಡ್. ಸೊ ನನಗೆ ಇದು ಗೊತ್ತಿರಲಿಲ್ಲ, ಇವತ್ತು ಗೊತ್ತಾಯಿತು. ಆ್ಯಕ್ಚುಲಿ ದಟ್ಸ್ ನಾಟ್ ಪರ್ಮಿಟೆಡ್. ಬಟ್ ನಿಮ್ಮ ಇಂಟರ್ನ್ಶಿಪ್ನ ಯಾವುದಾದ್ರೂ ಒಂದು ಒಳ್ಳೆ ಕಂಪನಿಗೆ ತೋರಿಸಿ ಯು ಕ್ಯಾನ್ ಗೆಟ್ ಇನ್ ಪ್ಲೇಸ್. ಬಟ್ ಅದೇ ಕಂಪ್ನಿಲಿ ನೀವು ಮುಂದೆ ಪ್ಲೇಸ್ ಆಗೋ ಹಾಗಿಲ್ಲ. ಆ್ಯಂಡ್ ಇಫ್ ದಟ್ ಕಂಪನಿ ಸೇಯಿಂಗ್ ದಟ್ ನಾವು ಇಂಟರ್ನ್ಶಿಪ್ ಕೊಟ್ಟು ನಿಮಗೆಲ್ಲ ಟ್ರೈನ್ ಮಾಡಿ ಪ್ಲೇಸ್ ಮಾಡ್ಕೋತೀವಿ ಅಂದರೆ ಯು ಶುಡ್ ನಾಟ್ ಗೋ ಟು ದಟ್ ಕಂಪನಿ. ಇಟ್ಸ್ ನಾಟ್ ಪರ್ಮಿಟೆಡ್. Okay, and students are required to produce a valid offer letter and separate post placement training letter wherever applicable before taking up the internship. ಓಕೆ, ನೀವೇನಂದರೆ ಇವಾಗ ಯಾರಿಗಾದ್ರೂ ಕೆಲಸ ಜಾಬ್ ಆಗಿಬಿಟ್ಟಿದೆ ಅಂತಂದರೆ, ಈಗ 7th ಸೆಮ್ಮಲ್ಲಿ ಯಾರಿಗಾದ್ರೂ ಜಾಬ್ ಆಗಿತ್ತು ಅಂದರೆ ನೀವೇನು ಮಾಡಬೇಕಾಗುತ್ತೆ, ಆಫರ್ ಲೆಟ್ರ್ ಕೊಡಬೇಕಾಗುತ್ತೆ, ಸಪ್ರೇಟ್ ಪೋಸ್ಟ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಲೆಟ್ರ್ ಎಲ್ಲ ಕೊಡಬೇಕಾಗುತ್ತೆ. ಸೊ ವೇರ್ ಎವರ್ ಪಾಸಿಬಲ್ ಇಫ್ ಕಂಪನಿ ಈಸ್ ಆಸ್ಕಿಂಗ್, ನಿಮಗೆ ಪ್ಲೇಸ್ ಆಗಿದೆ ಅಂತಲೂ ಕೆಲವು ಕಂಪನಿ ಕೇಳತ್ತಲ್ಲಿ. ಹಂಗೆ ಕೇಳಿದಾಗ ನೀವು ಎಲ್ಲೆಲ್ಲಿ ರಿಕ್ವೈರ್ಡ್ ಇರುತ್ತೆ, ನಂಗೆ ಗೊತ್ತಿಲ್ಲ ಎಲ್ಲೆಲ್ಲಿ ರಿಕ್ವೈರ್ಡ್ ಅಂತ, ಮೋಸ್ಟ್ಲಿ ನೀವು ಕಂಪನಿಯಲ್ಲೂ ಒಂದ್ಸತಿ ಕೊಡಬೇಕಾಗುತ್ತೆ, ಇಂಟರ್ನ್ಶಿಪ್ ಕಂಪ್ನಿಯಲ್ಲಿ ಏನು ಕಾಣಿಸುತ್ತೆ, ಇಲ್ಲ ಕಾಲೇಜ್ಗೆ ಒಂದ್ಸರಿ ಕೊಡಬೇಕಾಗುತ್ತೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ವೇರ್ ಎವರ್ ಐ ಹೋಪ್ ಇಟ್ ವರ್ಕ್ಸ್ ಬಿಟ್ವೀನ್ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಇಂಟರ್ನ್ಶಿಪ್ ಕಂಪನಿ. ಸೊ ನೀವು ಅಲ್ಲಿ ವೇರ್ ಎವರ್ ರಿಕ್ವೈರ್ಡ್ ಯು ಗಿವ್ ಇಟ್ ಆ್ಯಂಡ್ ದೆನ್ ಯು ಟೇಕ್ ಅಪ್ ದ ಇಂಟರ್ನ್ಶಿಪ್. ಓಕೆ, as per reference 1, the last date for confirming and finalizing the organization for internship will not be extended under any circumstances. Therefore, students are hereby informed to finalize the internship organization at the earliest within the stipulated timeline. All students are advised to take note of the above and ensure strict compliance with these instructions. So ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಹೇಳಿದ್ರೆ ಇದನ್ನೆಲ್ಲ ಫಾಲೋಅಪ್ ಮಾಡಬೇಕು, ನೀಟಾಗಿ ಫಾಲೋಅಪ್ ಮಾಡಬೇಕು. ಯಾರೂ ದಯವಿಟ್ಟು ಈಗಲೇ ಹೇಳ್ತಾ ಇದ್ದೀನಿ, ಇಂಟರ್ನ್ಶಿಪ್ ಪ್ಲಸ್ ಪ್ಲೇಸ್ಮೆಂಟ್ ಕಂಪ್ನಿಗೆ ಜಾಯ್ನ್ ಆಗಂಗಿಲ್ಲ, ದಟ್ಸ್ ನಾಟ್ ಪರ್ಮಿಟೆಡ್. VTU ಒಂದು ಏನು ಲಿಂಕ್ ಕೊಟ್ಟಿದ್ದಾರೆ ಇಂಟರ್ನ್ಶಿಪ್ಗೆ, ಅದರಲ್ಲೇ ಮಾಡ್ಕೋಬೇಕು. ಸುಮಾರು ಜನ ನಂಗೆ ಹೇಳ್ತಿದ್ರು ಹೊರಗಡೆಯಿಂದನೂ ಮಾಡ್ಬೋದು, ಬಟ್ ಅವ್ರಿಗೆ ಅಸಿಸ್ಟೆನ್ಸ್ ಕೊಡಬೇಕು, ಏನು ನಡೀತಿದೆ ಅಂತಂದರೆ ಏನು ಆಗ್ತಿದೆ ಅಂತೇಳಿ ತಿಳಿಸ್ಬೇಕು ಅಂತ. ಬಟ್ ದಟ್ಸ್ ಆಲ್ಸೋ ನಾಟ್ ಪರ್ಮಿಟೆಡ್ ಗೈಸ್. ಎಲ್ಲರೂ ರಿಜಿಸ್ಟರ್ ಆಗಿದ್ರೆ ಅನ್ಕೋತೀನಿ ಒಂದು ಒಳ್ಳೆ ಕಡೆ. ಆ್ಯಂಡ್ ನಿಮಗೆ ಏನಾದ್ರು ಪ್ಲೇಸ್ಮೆಂಟ್ ಆಗಿತ್ತು ಅಂತಂದರೆ ಅದಕ್ಕೇನೇನು ಡೀಟೇಲ್ಸ್ ಬೇಕಾಗುತ್ತೆ, ಕಾಲೇಜ್ ಕಡೆಯಿಂದ ಕೇಳ್ಬೋದು, ಇಲ್ಲ ಕಂಪ್ನಿ ಕಡೆಯಿಂದ ಕೇಳ್ಬೋದು, ಇಂಟರ್ನ್ಶಿಪ್ ಕಂಪ್ನಿ ಕಡೆಯಿಂದ, ಅದನ್ನೆಲ್ಲ ಕೊಡಿ. ಆ್ಯಂಡ್ ದಯವಿಟ್ಟು ತುಂಬ ಕಡಿಮೆ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕೊರಗಬೇಡಿ. ಅವ್ರು ಅದಕ್ಕೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಒಂದು ಸ್ಕಿಲ್ ಸೆಟ್ ಎನೇಬಲ್ ಮಾಡ್ಕೊಳ್ಳೋಕ್ಕೆ, ಇಲ್ಲ ಇನ್ನೊಂದು ಇಂಟರ್ನ್ಶಿಪ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ಇಂಟರ್ನ್ಶಿಪ್ ಅಂದರೆ ಮತ್ತೆ ಅದು ಹುಡುಕ್ಬೇಕು. ನಾನು ಏನಕ್ಕೆ ಹೇಳ್ತೀನಿ ಗೊತ್ತಾ, ಇಂಟರ್ನ್ಶಿಪ್ ಹುಡುಕೋದು, ಚೆಕ್ ಮಾಡೋದು, ಮತ್ತೆ ತಿರ್ಗಾ ಏನಂತ ಹೇಳ್ತಾರೆ ಲೈಕ್ಸ್ ಏನೋ ಆ ಇಂಟರ್ನ್ಶಿಪ್ ವ್ಯಾಲಿಡ್ ಇದೆ ಅಂತ ನೋಡೋದು, ಮತ್ತು ಜಾಯ್ನ್ ಆಗೋದು. ಆ್ಯಂಡ್ ನಿಮ್ಮ ಕರೆಕ್ಟ್ ಟೈಮ್ಗೆ ಇಂಟರ್ನ್ಶಿಪ್ ಸಿಗಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹಂಗೆ ಕೊಡೋದು ತುಂಬ ಕಷ್ಟ ಇದೆ. ಸೊ ಹಂಗಾಗಿ ಇಂಟರ್ನ್ಶಿಪ್ ಯಾವಾಗಲೂ 1 ಮಂತ್ಗೆ ಯಾರು ಇಂಟರ್ನ್ಶಿಪ್ ಕೊಡೋಲ್ಲ, ಕೊಟ್ಟರೆ 3, 6 ಇಲ್ಲ 1 ಇಯರು, 3 ಮಂತು 6 ಮಂತು ಇಲ್ಲ 1 ಇಯರು. ಸೊ ಹಂಗಾಗಿ ಇಂಟರ್ನ್ಶಿಪ್ಗಿಂತ ಬೆಸ್ಟು ನೀವು ಸ್ಕಿಲ್ ಸೆಟ್ ಕಲ್ತ್ಕೊಂಡ್ರೆ ರೆಸ್ಯೂಮೆಗೆ ಆ್ಯಡ್ ಆಗುತ್ತೆ. ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ. ದಯವಿಟ್ಟು ಸ್ಕಿಲ್ ಸೆಟ್ಸನ್ನು ಕಲ್ತ್ಕೊಳ್ಳಿ. ಓಕೆ, ಸ್ಕಿಲ್ ಸೆಟ್ಸನ್ನು ಕಲ್ತ್ಕೊಳ್ಳಿ. ಆಮೇಲೆ ಮತ್ತೆ ನನಗೆ ಕಡಿಮೆ ಟೈಮಲ್ಲಿ ಇಂಟರ್ನ್ಶಿಪ್ ಸಿಕ್ಕಿರೋದು, ನನಗೆ 90 ಡೇಸ್ ಕೆಳಗಿದೆ ಇಂಟರ್ನ್ಶಿಪ್ಪು ಅಂತ ನೀವೇನಾದ್ರು ಖಾಲಿ ಕೂತ್ಕೊಂಡ್ರೆ ನಿಮಗೆ ಇಂಟರ್ನ್ಶಿಪ್ದು ಯಾವ ಕಾರಣಕ್ಕೂ ಒಂದು ಮಾರ್ಕ್ಸ್ ಸಿಗೋದಿಲ್ಲ, ಇಂಟರ್ನ್ಶಿಪ್ ಕ್ರೆಡಿಟ್ ಸಿಗೋದಿಲ್ಲ, ಆಯಿತಾ.
ಸೊ ಪ್ಲೀಸ್ ಡೂ ಯರ್ ಇಂಟರ್ನ್ಶಿಪ್ ವೆಲ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯುವರ್ ಇಂಟರ್ನ್ಶಿಪ್ ವೆಲ್. ಐ ನೋ ತುಂಬ ಜನ ಏನಂತ ಹೇಳ್ತಾರೆ, ಒಂದು ಇಂಟರ್ನ್ಶಿಪ್ ಬಗ್ಗೆ ಒಂದು ಇದಿದೆ ಅಂದರೆ ಅಮೌಂಟ್ ಜಾಸ್ತಿ ಕೊಡೋದು, ಮತ್ತು ಅವರು ಸುಮಾರು ಜನ ಏನೋ ಹೇಳ್ತಿದ್ರು ಇಂಟರ್ನ್ಶಿಪ್ ಬಗ್ಗೆ. ಐ ಡೋಂಟ್ ವಾಂಟ್ ಟು ರೀಟೇಲ್ ದಟ್ ಅಗೇನ್, ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ಆಲ್ರೆಡಿ ಜಾಯ್ನ್ ಆಗಿಬಿಟ್ಟಿದ್ದೀರಾ ಇಂಟರ್ನ್ಶಿಪ್ನ. ಆ್ಯಂಡ್ ಸುಮಾರು ಜನ ಒಂದು ಒಳ್ಳೊಳ್ಳೆ ಕಡೆ ಇಂಟರ್ನ್ಶಿಪ್ ತೊಗೊಂಡಿದ್ದೀರಾ. ಸೊ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಇಂಟರ್ನ್ಶಿಪ್ ಮುಗಿಸ್ಕೊಳ್ಳಿ. ಯೂಟಿಲೈಸ್ ದ ಮೋಸ್ಟ್ ಫ್ರಮ್ ದ ಇಂಟರ್ನ್ಶಿಪ್. ಓಕೆ, ಯೂಟಿಲೈಸ್ ದ ಮೋಸ್ಟ್ ಫ್ರಮ್ ದ ಇಂಟರ್ನ್ಶಿಪ್. ಆ್ಯಂಡ್ ಇಂಟರ್ನ್ಶಿಪ್ ಬಗ್ಗೆ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಓನ್ಲಿ ಫೋಕಸ್ ಮೋರ್ ಆನ್ ಯೋರ್ ಕಂಪನಿ ಆ್ಯಂಡ್ ದ ಪ್ರಾಜೆಕ್ಟ್ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ನೀವು ಟಾಪಿಕ್ ಬಗ್ಗೆ ಅಲ್ಲ, ಸೊ ಕಂಪ್ನಿ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಬಿಕಾಸ್ ವೆನ್ ವಿ ಡಿಡ್ ಇಂಟರ್ನ್ಶಿಪ್ ನಮಗೆ ಬಂದಂಥ ಫೀಡ್ಬ್ಯಾಕ್ ಏನು ಅಂದರೆ, ನೀವು ಕಂಪ್ನಿ ಬಗ್ಗೆ ಹೆಚ್ಚಿಗೆ ತಿಳ್ಕೊಬೇಕಾಗಿತ್ತು. ಯು ಹ್ಯಾವ್ ಟು ಲರ್ನ್ ಅಬೌಟ್ ದ ಕಂಪನಿ, ವಾಟ್ ಇಸ್ ದಟ್ ಕಂಪನಿ ಡೂಯಿಂಗ್, ವಾಟ್ ಆರ್ ದ ಮ್ಯಾನುಫ್ಯಾಕ್ಚರಿಂಗ್, ಹೂಮ್ ಆರ್ ದೇ ಪಾರ್ಟ್ನರ್ಸ್ ವಿತ್. ಅಂದರೆ ಒಂದು ಕಂಪನಿ ಇದು MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಾಡ್ಕೊಂಡಿರ್ತಾರೆ, ಯಾರ ಜೊತೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಅವರು ಏನೇನು ಎಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ, ಅವರೊಂದು ಸಾಧನೆಗಳೇನು, ಪ್ರೊಡಕ್ಷನಲ್ಲಿ ಏನಾದ್ರು ಪ್ರೊಡಕ್ಷನ್ ಮಾಡ್ತಿದ್ರೆ ಸಾಧನೆ ಏನು, ಸಾಫ್ಟ್ವೇರಲ್ಲಿ ಮಾಡ್ತಿದ್ರೆ ಅವ್ರದ್ದೇನು ಸಾಧನೆ ಬರುತ್ತೆ, ಆ್ಯಂಡ್ ಅವರು ಇನ್ ಫ್ಯೂಚರ್ ಏನು ಗೋಲನ್ನು ಇಟ್ಕೊಂಡಿದ್ದಾರೆ, ಆ್ಯಂಡ್ ಆರ್ ದೇ ಪಾರ್ಟ್ನರ್ಸ್ ವಿತ್ ಎನಿ ಕಾಲೇಜ್ ಟು. ಓಕೆ, ಆ್ಯಂಡ್ ಅದೇ ಹೆಲ್ಪಿಂಗ್ ಎನಿ ಪೀಪಲ್, ಅದು ಹೆಲ್ಪಿಂಗ್ ಏನಾದ್ರು ಇತ್ತು ಅಂದರೆ, ಅಥವಾ ಒಂದು ಫೌಂಡೇಶನ್ ಥರ ಇತ್ತು ಅಂದರೆ ಅದೇನು ಮಾಡ್ತಿದ್ದಾರೆ ಅದೆಲ್ಲನೂ ಎಕ್ಸ್ಪ್ಲೈನ್ ಮಾಡಿ. ಆ ನಂತರನೇ ಹ್ಯಾವ್ ಟು ಟೆಲ್ ವಾಟ್ ಯು ಆರ್ ಡೂಯಿಂಗ್, ವಾಟ್ ಯು ಲರ್ನ್ಟ್ ಇನ್ ದ್ಯಾಟ್, ಇನ್ ವಿಚ್ ಡಿಪಾರ್ಟ್ಮೆಂಟ್ ಯು ಡಿಡ್. ಮೇನ್ ಥಿಂಗ್, ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಒಂದು ಕಂಪನಿಯಲ್ಲಿ. 4 ಡಿಪಾರ್ಟ್ಮೆಂಟ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ, ಪ್ರೊಡಕ್ಷನ್ ಇರುತ್ತೆ, ಇಂಜಿನಿಯರಿಂಗ್ ಇರುತ್ತೆ, ಇಂಜಿನಿಯರಿಂಗ್ ಆ್ಯಂಡ್ Q&A ಇರುತ್ತೆ, ಆ್ಯಂಡ್ ಅದು ನಮ್ಮ ಕಾಮರ್ಸ್ ಡಿಪಾರ್ಟ್ಮೆಂಟ್, ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, HR ಇರುತ್ತೆ, ಆಮೇಲೆ ನಮ್ಮ ಸೆಕ್ಯೂರಿಟಿ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ. ಎಷ್ಟೇ ಡಿಪಾರ್ಟ್ಮೆಂಟ್ಸ್ ಇದೆ, ಏನೇನು ವರ್ಕ್ ಮಾಡ್ತಿದೆ, ಅಲ್ಲಿ ನೀವೇನು ಕೆಲಸ ಮಾಡಿದಿರಿ, ವಾಟ್ ಇಟ್ ಯು ಲರ್ನ್, ಆ್ಯಂಡ್ ದ ಪ್ರಾಜೆಕ್ಟ್ ಏನು ಮಾಡ್ತಿದ್ದೀರಾ, ಆ್ಯಂಡ್ ಯು ಟು ಡಿಫೆಂಡ್ ಯುವರ್ ಪ್ರಾಜೆಕ್ಟ್ಸ್ ಆಲ್ಸೋ. ವಾಟ್ ಇಟ್ ಯು ವರ್ಕ್ ಆ್ಯಂಡ್ ವಾಟ್ ಯು ಡಿಫೆಂಡ್ ಅಂತ. ಮೇನ್ ಥಿಂಗ್ ಏನಂದರೆ, ಕಂಪನಿ ಬಗ್ಗೆ ಫಸ್ಟ್ ಇಷ್ಟೊತ್ತು ಏನು ಹೇಳಿದೆ ಕಂಪ್ನಿ ಬಗ್ಗೆ ಅಷ್ಟೂ ಫಸ್ಟ್ ಹೇಳಬೇಕು. ಏನು, ವಾಟ್ ಇಸ್ ದ ನೇಮ್ ಆಫ್ ದ ಕಂಪನಿ, ಹೂ ಎಸ್ಟಾಬ್ಲಿಷ್ಡ್ ಇಟ್, ಯಾವ ವರ್ಷದಲ್ಲಿ, ಮತ್ತು ಅವ್ರು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಏನು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಸಾಫ್ಟ್ವೇರ್ಲಿ ಏನು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಏನೊಂದು ಸಾಧನೆಗಳು ಮಾಡಿದ್ದಾರೆ, ಇನ್ ಫ್ಯೂಚರ್ ಏನು ಸಾಧನೆ ಮಾಡುತ್ತಾರೆ, ಅದು ಒಂದು ಗೋಲ್ ಇಟ್ಕೊಂಡಿರ್ತಾರಲ್ಲ ಅದು, ಮತ್ತು ತಿರ್ಗಿ ಅವರು MOU ಯಾರ್ಯಾರ ಜೊತೆಗೆ ಆಗಿದ್ದಾರೆ, ಆ್ಯಂಡ್ ಸೊ ವಾಟ್ ಐ ಟೋಲ್ಡ್ ಅದೆಲ್ಲನೂ ಫಸ್ಟು ಹೇಳಿ, PPTಯಲ್ಲಿ ಫಸ್ಟ್ ಅದನ್ನೇ ಹೇಳಬೇಕು. ದೆನ್ ಯು ಆರ್ ಸಪೋಸ್ ಟು ಟೆಲ್ ಅಬೌಟ್ ವಾಟ್ ಯು ಲರ್ನ್ಟ್ ಇನ್ ದೇರ್ ಆ್ಯಂಡ್ ವಾಟ್ ಇಸ್ ಯೋರ್ ಪ್ರಾಜೆಕ್ಟ್ ಟು ಡಿಫೆಂಡ್. ಆಯಿತಾ, ಎಲ್ಲ ಕೇಳೋದು ಕಂಪ್ನಿ ಬಗ್ಗೆನೇ. ಸೊ ಅದಿಷ್ಟು ನೆನಪಿನಲ್ಲಿ ಇಟ್ಕೊಂಡು ಆದಷ್ಟು ಕಂಪ್ನಿ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ. ನೀವು ವರ್ಕ್ ಮಾಡ್ತಾ ಇರೋಂಥ ಪ್ರಾಜೆಕ್ಟ್ನ ಚೆನ್ನಾಗಿ ಮಾಡಿ, ಆ್ಯಂಡ್ ಡೋಂಟ್ ಡೂ ಎನಿ ಚೈಲ್ಡಿಶ್ ರಿಲೇಟೆಡ್ ಪ್ರಾಜೆಕ್ಟ್. ಅಂದರೆ ತುಂಬ ಚಿಕ್ಕ ಪ್ರಾಜೆಕ್ಟ್ಗಳೆಲ್ಲ ಮಾಡಬೇಡಿ, ದೊಡ್ಡ ಪ್ರಾಜೆಕ್ಟ್ಸನ್ನೇ ಮಾಡಿ. ಆಯಿತಾ, ಇಫ್ ಇನ್ ಕೇಸ್ ಅದ್ರ ಕಂಪನಿ ನಿಮಗೆ ಹೇಳ್ಕೊಟ್ಟು ಪ್ರಾಜೆಕ್ಟ್ ಮಾಡಿಸ್ತಿದ್ರೆ ಆದಷ್ಟು ದೊಡ್ಡ ಪ್ರಾಜೆಕ್ಟ್ನ ಮಾಡೋದಕ್ಕೆ ಟ್ರೈ ಮಾಡಿ. ಅವ್ರೇನು ಪ್ರಾಜೆಕ್ಟ್ ಕೊಡ್ತಾರೆ ಅದು ವ್ಯಾಲಿಡೇ ಇರುತ್ತೆ, ತುಂಬ ದೊಡ್ಡದಾಗಿರುತ್ತೆ. ಅದನ್ನ ಮಾಡಿ ಎಕ್ಸ್ಪ್ಲೈನ್ ಮಾಡಿ, ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿ. ಇಂಪ್ರೆಸ್ ಯರ್ ಇದು ಎಕ್ಸ್ಟರ್ನಲ್. ಆಯಿತಾ, ಇಷ್ಟು ನೀವು ಮಾಡಬೇಕು. ಯಾಕೆಂದರೆ ನಮಗೆ ಇದು ಬಂದಂಥ ಫೀಡ್ಬ್ಯಾಕ್ ಇದು. ನೀವು ಮಾಡಿದ ಇಂಟರ್ನ್ಶಿಪ್ ವರ್ತಿಲ್ಲ, ಯಾಕೆಂದರೆ ನಿಮಗೆ ಕಂಪನಿ ಬಗ್ಗೆನೇ ತಿಳ್ಕೊಂಡಿಲ್ಲ, ಏನು ಮಾಡ್ತಿದ್ದಾರೆ ಕಂಪ್ನಿ ಅಂತಲೇ ಗೊತ್ತಿಲ್ಲ. ವಿತೌಟ್ ನೋಯಿಂಗ್ ದ ಕಂಪನಿ ಹೌ ಡಿಡ್ ಯು ಡೂ ಇಂಟರ್ನ್ಶಿಪ್ ಅಂತ ಅಂತಾರೆ. ಸೊ ಹಂಗಾಗಿ ದಯವಿಟ್ಟು ಅರ್ಥ ಮಾಡಿಕೊಂಡು ಇದನ್ನು ನೀವು ವರ್ಕೌಟ್ ಮಾಡ್ತೀರಾ ಅಂತ ನಾನು ಹೇಳ್ತಾ. ಸೊ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಟೋಲ್ಡ್, ಬಿಕಾಸ್ ನಂಗೆ ಅವಾಗ ತುಂಬ ಅನ್ನಿಸ್ತು, ನೀವು ಏನು ಮಾಡಿದ್ರು ಬಿಟ್ಟರು ಅದಲ್ಲ, ಕಂಪ್ನಿ ಬಗ್ಗೆ ತಿಳ್ಕೊಳ್ದೆ, ಕಂಪ್ನಿಲಿರೋಂಥ ಡಿಪಾರ್ಟ್ಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ದೆ, ಹೋಲ್ ಕಂಪ್ನಿದು A to Z ತಿಳ್ಕೊಳ್ದೇನೆ ನೀವು ಸುಮ್ಮನೆ ನಾವು ಮಾಡಿದ್ರೆ ಹೇಗಿರುತ್ತೆ? ದಟ್ ಈಸ್ ವಾಟ್ ಈಸ್ ಇಂಟರ್ನ್ಶಿಪ್ ಅಂದರೆ, ನೀವು ಕಂಪ್ನಿಯೊಳಗೆ ಹೋಗ್ತೀರಾ, ಎಲ್ಲ ಕಡೆ ಓಡಾಡ್ತೀರಾ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಏನಾಗ್ತಿದೆ ಅಂತ ತಿಳ್ಕೊಳ್ತೀರಾ, ಚೆಕ್ಔಟ್ ಮಾಡ್ತೀರಾ, ಅದನ್ನೇ ಇಂಟರ್ನ್ಶಿಪ್ ಅಂತ ಹೇಳೋದು. ಬಿಕಾಸ್ ಅವ್ರ HOD ಟೋಲ್ಡ್ ಇಂಟರ್ನ್ಶಿಪ್ ಅವ್ರು ಡಿಸ್ಕ್ರೈಬ್ ಇಂಟರ್ನ್ಶಿಪ್ ಇನ್ ಎ ವೆರಿ ಗುಡ್ ವೇ. ಸೊ ಹಾಗಾಗಿ ಇಷ್ಟೆಲ್ಲ ಹೇಳಿದ್ದಾರೆ. ಸೊ ಅದು ನಾನು ನಿಮ್ಗೆ ಇನ್ಪುಟ್ಸ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಫಾಲೋ ಅಪ್ ಮಾಡಿ, ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಆಫ್ ಲಕ್ ಫಾರ್ ಯರ್ ಇಂಟರ್ನ್ಶಿಪ್. ಚೆನ್ನಾಗಿ ಮಾಡಿ, ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಕಲ್ತ್ಕೊಳ್ಳಿ. ಆ್ಯಂಡ್ ಅದನ್ನು ನಿಮ್ಮ ಕಂಪನಿಗೆ ಒಂದು ಆ್ಯಡ್ ಆನ್ ಇದು ಮಾಡ್ಕೊಳ್ಳಿ. ಸೊ ನಿಮ್ಮ ಕಂಪನಿಗೆ ಬೇಕಾಗಿರೋದು ಏನು ವರ್ಕ್ ಮಾಡಿದ್ರಿ, ಅಲ್ಲಿ ಯಾವ್ದ್ರ ಮೇಲೆ ಮಾಡಿದ್ರಿ, ಏನು ಪ್ರಾಜೆಕ್ಟು ಅಂತ, ಅದೇ ಕಾಲೇಜ್ಗೆ ಕಂಪ್ನಿ ಸಹಿತ ಬೇಕಾಗುತ್ತೆ. ಸೊ ಹಂಗಾಗಿ ಎಲ್ಲಿಗೆ ಏನು ಬೇಕು ಅಂತ ಕರೆಕ್ಟು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಗೈಸ್. ಆ್ಯಂಡ್ ಯಾರ್ಯಾರು ಪ್ಲೇಸ್ಮೆಂಟ್ಸ್ ಆಗಿಲ್ಲ, ದಯವಿಟ್ಟು ಒಂದು ಇಂಟರ್ನ್ಶಿಪ್ನ ಒಂದು ನಿಮ್ಮ ಲೈಫ್ ಚೇಂಜರ್ ಆಗಿ ಬಳಸ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ, ಇಲ್ಲೆಲ್ಲ ವರ್ಕೌಟ್ ಮಾಡಿ, ಅದನ್ನು ಇನ್ನೂ ಚೆನ್ನಾಗಿ ನಿಮ್ಮ ರೆಸ್ಯೂಮೇಲಿ ಹಾಕ್ಕೊಂಡು ಒಂದು ಒಳ್ಳೆ ಕಡೆ ಕೆಲಸ ತೊಗೊಳ್ಳಿ ಅಂತ ಹೇಳ್ತಾ. ಇವಾಗ ಅಕಸ್ಮಾತ್ ಪ್ಲೇಸ್ಮೆಂಟ್ಸ್ ಬರ್ತಾಯಿದ್ರೆ ನೀವು ಏನು ಇಂಟರ್ನ್ಶಿಪ್ ಮಾಡ್ತಾಯಿದ್ದೀರಾ ಅದನ್ನು ಕೂಡ ಅಲ್ಲೊಂಚೂರು ಹೇಳಿ, ನಿಮ್ಮ ರೆಕ್ರೂಟರ್ಗೆ ಒಂಚೂರು ನಿಮ್ಮ ಬಗ್ಗೆ ಕನ್ಸರ್ನ್ ಬರೋ ಏನೋ ಮಾಡ್ತಿದ್ದಾರೆ ಅವ್ರು ಇಂಟರ್ನ್ಶಿಪ್ ಚೆನ್ನಾಗಿ ಥರ ಬಂದು ನೀವು ಕೆಲಸ ತೊಗೊಳಂಗಾಗುತ್ತೆ, ಅಲ್ಲೂ ಕೂಡ ಚೆನ್ನಾಗಿ ವರ್ಕೌಟ್ ಮಾಡಿ ಅಂತ ಹೇಳ್ತಾ. ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್ ಆ್ಯಂಡ್ ಆಲ್ ಫೈನಲ್ ಇಯರ್ಸ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ವಾಚ್ ದಿಸ್ ಅಂತ ಹೇಳ್ತಾ. ಥ್ಯಾಂಕ್ ಯು.